ಶ್ರೀ ಸತ್ತುಪಾಸಿಯೇ ನಮಃ. ಗುರುಗೀತ. ಲೋಕ ಕಲ್ಯಾಣಕ್ಕಾಗಿ ಪ್ರಮುಖ ವ್ರತವಾದ ಗುರುಗೀತೆಯನ್ನು ಪರಮೇಶ್ವರನು ಹೇಳುತ್ತಿರುವನು. ಶ್ಲೋಕ 18. ಮಮ ರೂಪ ಅಸಿ ದೇವಿ ತ್ವಂ ಅತಃ ತತ್ಕಥಯಾಮಿ ತೇ ಲೋಕೋಪಕಾರಕಾಃ ಪ್ರಶ್ನ ನಾಕೇನ ಅಪಿ ಕೃತಾ ಪುರಾ. ಅನುವಾದ. ದೇವಿ ಪಾರ್ವತಿ, ನೀನು ನನ್ನ ಸ್ವರೂಪ ಹೊಂದಿದವಳು. ಹಾಗಾಗಿ ಈ ರಹಸ್ಯವನ್ನು ನಿನಗಾಗಿ ಸಾದರಪಡಿಸುವೆನು. ಸರ್ವಲೋಕ ಕಲ್ಯಾಣಕ್ಕಾಗಿ ಪ್ರಶ್ನೆಯನ್ನು ಕೇಳಿರುವೆ. ಎಂತಹ ಜ್ಞಾನಿಯಿಂದಲೂ ಪೂರ್ವದಲ್ಲಿ ಹೇಳಲ್ಪಟ್ಟಿಲ್ಲ. ಭಾವಾರ್ಥ. ಪಾರ್ವತಿ, ಇಂತಹ ಗೌಪ್ಯವಾದ ಆರ್ಷವಿದ್ಯೆಯನ್ನು ಈ ಪೂರ್ವದಲ್ಲಿ ಯಾರೂ ಕೇಳಿಲ್ಲ ಮತ್ತು ಯಾರಿಗೂ ಹೇಳಿಲ್ಲ. ಪಾರ್ವತಿ, ನೀನು ನನ್ನ ಸ್ವರೂಪಳಾಗಿರುವುದರಿಂದ ಅಂತಹ ಬಹು ವಿರಳವಾದ ತತ್ವವನ್ನು ನಿನಗೆ ತಿಳಿಸುವೆನು, ಕೇಳು ಎಂದು ಕೈಲಾಸದಲ್ಲಿ ಸರ್ವ ಋಷಿ ಸಮೂಹದ ಮಧ್ಯದಲ್ಲಿ ಪರಮೇಶ್ವರನು ಹೇಳಿದನು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ. ಎಷ್ಟೆಷ್ಟು ಅದ್ಭುತವಾಗಿ ಭಾವಿಸಿಕೊಳ್ಳುತ್ತಾನೋ ಅಷ್ಟಷ್ಟು ಭಗವತ್ ಕೃಪೆಯು ದೊರೆಯುತ್ತದೆ. ಅಷ್ಟೋ ಇಷ್ಟೋ ಸೇವೆಯನ್ನು ಮಾಡಿದವರು ತನ್ನ ಆರೋಗ್ಯದ ಕುರಿತಾಗಿಯೋ ಮನೆಯವರ ಕುರಿತಾಗಿಯೋ ಏನಾದರೂ ಸಮಸ್ಯೆಯ ಪರಿಹಾರಕ್ಕಾಗಿ ಬೇಡಲಾರಂಭಿಸುತ್ತಾರೆ. ಹಾಗೆ ಕೇವಲ ಇಷ್ಟಾರ್ಥಗಳ ಪೂರೈಕೆಗಾಗಿ ಭಕ್ತಿಯನ್ನು ಮಾಡುತ್ತಾ ಹೋದರೆ ಇಲ್ಲಿ ಇರುವವರೆಗೂ ಐಹಿಕ ಸುಖ ಹೊಂದಬಹುದಷ್ಟೇ. ಭಗವಂತ ತನ್ನನ್ನು ಆಶ್ರಯಿಸಿದ ಜೀವಿಯನ್ನು ಸಾಯುಜ್ಯ ಪದವಿಗೆ ಮುಟ್ಟಿಸುವುದಕ್ಕಾಗಿ ಗುರುವಾಗಿ ಬಂದಿರುತ್ತಾನೆ. ಅದನ್ನು ಬೇಡದೆ ಭಕ್ತರು ಪ್ರತಿನಿತ್ಯವೂ ತನ್ನ ಆಗು ಹೋಗುಗಳ ಕುರಿತಾಗಿ ಕೇವಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿಯೇ ಬೇಡುತ್ತಾ ಇದ್ದರೆ ಆ ಭಕ್ತಿಯು ಸೀಮಿತವಾಗಿರುತ್ತದೆ. ಬೇಡುವುದು ತಪ್ಪಲ್ಲ, ಹೇಳಿಕೊಳ್ಳುವುದು ತಪ್ಪಲ್ಲ. ಆದರೆ ಭಕ್ತನ ಹೃದಯದಲ್ಲಿ ಜೀವಿತದ ಮೂಲ ಉದ್ದೇಶವು ದೊಡ್ಡದಾಗಿರಬೇಕು. ಜೀವಮಾನ ಪರ್ಯಂತ ಹೇಗೋ ಜೀವನ ನಡೆಯುತ್ತದೆ ಮತ್ತು ಕಡೆಗೊಂದು ದಿನ ಹೋಗೇ ಹೋಗುತ್ತೇವೆ. ಅದು ಪ್ರಾಮುಖ್ಯವೇನಲ್ಲ. ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿರುವುದು ಜನ್ಮ ಸಾಫಲ್ಯತೆಗಾಗಿ. ಅದಕ್ಕಾಗಿಯೇ ನಾವು ಗುರುವಿನಲ್ಲಿ, ದೈವದ ಬಳಿ ಪ್ರಾರ್ಥನೆ ಮಾಡಬೇಕಾಗಿರುವುದು. ಗುರುವನ್ನು ನಂಬಿದ ಮೇಲೆ ಅವನು ಭಕ್ತನನ್ನು ಮತ್ತು ಅವರ ಕುಟುಂಬದವರಾರನ್ನೂ ಕೈಬಿಡುವುದಿಲ್ಲ. ಎಲ್ಲರನ್ನೂ ನೋಡಿಕೊಳ್ಳುತ್ತಾನೆ. ಆದ್ದರಿಂದ ಎಲ್ಲ ಹೊಣೆಯನ್ನು ಪರಮಾತ್ಮನಿಗೆ ಒಪ್ಪಿಸಿ ತನ್ನ ಕರ್ತವ್ಯವನ್ನು ತಾನು ಮಾಡಿಕೊಂಡು ಹೋಗಬೇಕು. ಸ್ವಾನುಭವಸಾರ, ಪುಟ 17.